ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹ್ಯಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಾರಾಹ್ಯಮ್ಮನ ನಂಬಿದರೆ ಸಾಕು, ಯಾವುದೇ ಕಾರಣಕ್ಕೂ ಕೂಡ ವಾರಾಹಿ ತಾಯಿ ನಮ್ಮನ್ನು ಕೈ ಬಿಡೋದಿಲ್ಲ. ಸದಾಕಾಲ ನಮ್ಮ ಬೆನ್ನಿಂದೆನೇ ನಿಂತು ನಮ್ಮನ್ನು ಕಾಪಾಡ್ತಾಳೆ ಅಂತಲೇ ಹೇಳಬಹುದು. ಇವತ್ತಿನ ಈ ಒಂದು ಮಂತ್ರ ಯಾವ ಕೆಲಸಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಯಾರೆಲ್ಲ ಏನೇ ಒಂದು ಮಾಡಿದ್ರೂ ಕೂಡ ಶತ್ರುವಿನ ಕಾಟ ಅನ್ನೋಂಥದ್ದು ಜಾಸ್ತಿ ಆಗಿರುತ್ತೆ. ಆ ಶತ್ರುವಿನ ನಾಶಕ್ಕೋಸ್ಕರ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರ ತುಂಬ ಅಂದರೆ ತುಂಬ ಪವರ್ಫುಲ್. ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಿ, ಮತ್ತು ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾಯಿದ್ದೀರಿ. ಇವಾಗ ಒಂದು ಅಂಗಡಿಗಳನ್ನು ಹಾಕ್ಕೊಂಡಿರ್ತೀರಿ, ಅಂಗಡಿಗಳ ಎದುರುಗಡೆನೇ ಮತ್ತೆ ಅವರು ಒಂದು ಅಂಗಡಿಯನ್ನು ಓಪನ್ ಮಾಡ್ಕೊಳ್ಳೋವಂಥದ್ದು, ಅವ್ರ ಜೊತೆ ಸುಖ ಸುಮ್ಮನೆ ನಿಮಗೆ ಜಗಳಕ್ಕೆ ಬರುವಂಥದ್ದು. ನಾವು ಸುಮ್ಮನೆ ಇದ್ರೂ ಕೂಡ ಕಾಲು ಕೆರ್ಕೊಂಡು ಜಗಳಕ್ಕೆ ಅಂತಾರಲ್ವ, ಆ ರೀತಿಯಾಗಿ ಬರುವಂಥದ್ದು. ಆ ರೀತಿಯಾಗಿದ್ದರೆ ತಾಯಿ ಅವರನ್ನು ದಂಡವನ್ನು ಕೊಟ್ಟು ದೂರವಾಗಿ ಇಡ್ತಾಳೆ, ಮತ್ತು ಶತ್ರುವಿನ ನಾಶ ಅನ್ನುವಂಥದ್ದು ಕೂಡ ಆಗುತ್ತೆ. ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರೋವಂಥ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ನೀವು ಯಾರು ಇವಾಗ ಹೊಸದಾಗಿ ಬಿಸ್ನೆಸ್ಸನ್ನು ಶುರು ಮಾಡ್ತಾ ಇದ್ದೀರಿ ಅಂದರೆ, ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ ಅದರಲ್ಲಿ ತುಂಬ ಜನ ಹೊಟ್ಟೆ ಕಿಚ್ಚನ್ನು ಪಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಏನೇ ಒಂದು ಮಾಡಿದ್ರು ಕೂಡ ನಿಮ್ಮ ಏಳಿಗೆಯನ್ನು ಅವ್ರಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಒಂದು ಸರಳವಾಗಿರುವಂಥ ಉಪಾಯ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಅಮಾವಾಸ್ಯೆ ಪೌರ್ಣಮಿ ಸಂದರ್ಭಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, ಈ ಒಂದು ಅಮ್ಮನವರ ದುರ್ಗಾ ಪರಮೇಶ್ವರಿ, ದುರ್ಗಾ ಮಹೇಶ್ವರಿ ಇಂತಹ ಒಂದು ದೇವಸ್ಥಾನಗಳು ಇರ್ತವೆ. ದೇವಸ್ಥಾನದ ಮುಂದೆಗಡೆ ತ್ರಿಶೂಲ ಇರುತ್ತೆ ಅಲ್ವಾ. ಅಮ್ಮನವರ ದೇವಸ್ಥಾನಗಳ ಮುಂದೆ ಪ್ರತಿ ದೇವಸ್ಥಾನ ಮುಂದೆ ತ್ರಿಶೂಲ ಅನ್ನೋಂಥದ್ದು ಇರುತ್ತೆ. ಆ ತ್ರಿಶೂಲದಲ್ಲಿ ನೀವು 3 ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಬೇಕು. ಹೋಗುವಾಗ 3 ನಿಂಬೆಹಣ್ಣು ತೆಗೆದುಕೊಂಡು ಹೋಗ್ಬಿಟ್ಟು ತ್ರಿಶೂಲದ ಮುಂದೆ ನಿಂತ್ಕೊಳ್ಬೇಕು. ಇವಾಗ ಮುತ್ತುಮಾರಿಯಮ್ಮ ಆಗಿರ್ಬೋದು, ಅಥವಾ ಅಮ್ಮನವರ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಯಾವುದೇ ಒಂದು ಅಮ್ಮನವರ ದೇವಸ್ಥಾನ ಅಂತಲೇ ಅಂದ್ಕೊಂಡು, ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ಪಕ್ಕದಲ್ಲಿ ಯಾವ ದೇವಸ್ಥಾನ ಅಂದರೆ ಆ ದೇವಸ್ಥಾನ ನೀವು ಹಾಕ್ಕೋಬೋದು. ಇದೇ ದೇವಸ್ಥಾನ ಅನ್ನೋವಂಥದ್ದು ಏನೂ ಇಲ್ಲ. 3 ನಿಂಬೆಹಣ್ಣನ್ನು ನೀವು ಎಡಗೈಯೆಲ್ಲ ಹಿಡ್ಕೋಬೇಕು. ಎಡಗೈಯಲ್ಲಿ ಹಿಡ್ಕೊಂಡು ಆ ದೇವಸ್ಥಾನದ ಮುಂಬಾಗಿಲಲ್ಲಿ ತ್ರಿಶೂಲ ಇರುತ್ತೆ. ತ್ರಿಶೂಲದ ಮುಂದೆ ಕೇಳ್ಕೊಳ್ಬೇಕು, ನಿಮ್ಗೆ ಆಗಬೇಕು. ಇವಾಗ ಒಂದು ಬಿಸ್ನೆಸ್ ಓಪನ್ ಮಾಡಿದ್ರೆ ನಿಮಗೆ ಕಸ್ಟಮರ್ ಬರಬೇಕಾ, ನಿಮಗೆ ಜನ ಆಕರ್ಷಣೆ ಅನ್ನೋಂಥದ್ದು ಆಗಬೇಕಾ, ಜನ ಆಕರ್ಷಣೆ ಆಗಬೇಕಾ, ಶತ್ರುವಿನ ನಾಶ ಆಗಬೇಕು ಅನ್ನೋದನ್ನು ಕೇಳ್ಕೊಳ್ಬೇಕು. ನಿಮಗೆ ತುಂಬ ಜನ ಕಣ್ದೃಷ್ಟಿ ಆಗ್ತಾಯಿದ್ದಾರೆ. ಏನು ಮಾಡಿದ್ರು ಅಂಗಡಿಗೆ ಬಂದರೆ ವ್ಯಾಪಾರ ಆಗ್ತಿರೋದಿಲ್ಲ, ಮತ್ತು ಮನೆಗೆ ಬಂದರೆ ಮೈಕೈಯೆಲ್ಲ ಒಂಥರ ಎಳೆದು ಹಾಕ್ತಾ ಇರುತ್ತೆ, ಕೈ ಕಾಲು ಎಲ್ಲ. ಅಂಥ ಒಂದು ಸಂದರ್ಭಗಳಲ್ಲಿ ಇದನ್ನು ಮಾಡ್ಬೋದು. ನಿಮಗೆ ಮೀನ ಸೇವಿಗೆ ಕೂಡ ಮಾಡ್ಕೋಬಹುದು. ನೀವು ಬಲಕ್ಕೆ 3 ಬಾರಿ, ಎಡಕ್ಕೆ 3 ಬಾರಿ, ತಲೆಯಿಂದ ಪಾದದವರೆಗೂ 3 ಬಾರಿ, ಮತ್ತು ನಿಮ್ಮ ತೊಡೆಯ ಭಾಗದಿಂದ ಬಲ ತೊಡೆಗೆ 3 ಬಾರಿ, ಎಡ ತೊಡೆಗೆ 3 ಬಾರಿ, ನಿಮ್ಮ ನೆತ್ತಿಯಿಂದ ಪಾದದವರೆಗೂ 3 ಬಾರಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಒಂದೊಂದು ನಿಮಗೆ ಇವಾಗ ಕೈ ಸೆಳ್ತಾ ಇದೆಯಾ, ಮತ್ತು ಮೈಂಡ್ ಸರಿಯಾಗಿ ಓಡ್ತಾ ಇಲ್ವಾ, ಮುಖಕ್ಕೆ 3 ಸತಿ ಮಾಡ್ಕೊಳ್ಬೇಕು. ಮಾಡಿಕೊಂಡು 3 ತ್ರಿಶೂಲ ಇರುತ್ತಲ್ಲ, ಆ ತ್ರಿಶೂಲಕ್ಕೆ ಮಧ್ಯಕ್ಕೆ ಮೊದಲಿಗೆ ಚುಚ್ಚಬೇಕು, ಆಮೇಲೆ ಬಲಕ್ಕೆ ಎಡಕ್ಕೆ ಚುಚ್ಚಿ ಅದಕ್ಕೆ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಪ್ರಾರ್ಥನೆಯನ್ನು ಮಾಡಿಕೊಂಡು ಒಳಗೆ ಹೋಗಿ ದೇವಿಯ ದರ್ಶನವನ್ನು ಮಾಡಿಕೊಂಡು, ಅಲ್ಲಿ ಏನಾದ್ರು ನಿಮಗೆ ಅಂಗಡಿದು ಬೀಗ ಇರುತ್ತಲ್ವ, ಅದನ್ನು ಅರ್ಚನೆಯನ್ನು ಮಾಡಿಕೊಡಿ ಅಂತಂದರೆ ಅವ್ರು ಖಂಡಿತವಾಗ್ಲೂ ಅರ್ಚಕರು ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ಅಲ್ಲೇ ಕುಂಕುಮ ಇಟ್ಟಿರ್ತಾರೆ, ಮತ್ತು ನಮಗೆ ಪ್ರೊಕ್ಷನಿಗೆ ನೀರನ್ನು ಇಕ್ಕಿರ್ತಾರೆ, ಇಲ್ಲಾಂದರೆ ಅರಿಶಿಣವನ್ನೇ ಇಕ್ಕಿರ್ತಾರೆ. ಅದರಲ್ಲಿ ನೀವು ಸ್ವಲ್ಪ ಹೊತ್ತು ಅದ್ದಿ ಎತ್ಕೊಂಡು ಕೂಡ ಬರಬಹುದು. ಇಲ್ಲ ಸಾಮಾನ್ಯವಾಗಿ ತಾಯಿಯ ಪಾದದ ಮುಂದೆ ನಿಮ್ಮ ಬೀಗವನ್ನು ಇಟ್ಟೇ ಇರ್ತಾರೆ ಅವರು. ನೀವು ಕೇಳಬೇಕಷ್ಟೇ. ಅಲ್ಲಿ ಇಟ್ಬಿಟ್ಟು ನೀವು ತದನಂತರದಲ್ಲಿ ದೇವಿಗೆ ಅರ್ಚನೆಯಾಗಿರ್ಬೋದು. ನಿಮಗೆ ಯಥಾಶಕ್ತಿ ಅರ್ಚನೆ ಜಾಸ್ತಿ ಇರೋದಿಲ್ಲ, 10 ರೂಪಾಯಿ ಇರುತ್ತೆ. ನಿಮ್ಮ ಅಂಗಡಿ ಹೆಸರು ಹೇಳ್ಕೊಂಡು, ಮತ್ತು ನಿಮ್ಮ ಫ್ಯಾಮಿಲಿಯ ಹೆಸರನ್ನು ಹೇಳ್ಕೊಂಡು ಅರ್ಚನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಬಂದು, ಅಲ್ಲಿ ತಾಯಿಗೆ ಹೂವು ಪ್ರಸಾದ ಎಲ್ಲ ತಂದಿರ್ತಾರಲ್ಲ, ನೀವು ಎಲ್ಲಿ ಗಲ್ಲಪಟ್ಟಿ ಅನ್ನೋದು ನಿಮಗಿರುತ್ತಲ್ಲ, ಆ ಗಲ್ಲಪಟ್ಟದಲ್ಲಿ ಇಟ್ಬಿಡಬೇಕು. ಇದೇ ರೀತಿಯಾಗಿ ಒಂದು 3 ಶುಕ್ರವಾರ, 3 ಮಂಗಳವಾರ, ಇಲ್ಲ 3 ಪೌರ್ಣಮಿ, 3 ಅಮಾವಾಸ್ಯೆ ಇಂಥದ್ದು ಮಾಡಿದ್ರು ಅಂದರೆ ಈ 3 ವಾರಗಳಲ್ಲಿ ನೀವು ಎಷ್ಟು ಚೇಂಜಸ್ ಅನ್ನೋಂಥದ್ದು ಆಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಮಾಡಿಕೊಂಡು, ಪರ್ಸ್ನಲಾಗಿ ನಮ್ಮದು ಕೂಡ ಒಂದು ತಯಾರಿ ಮಿಷನ್ ಇದೆ, ಅದಕ್ಕೂ ಕೂಡ ನಾನು ಇದೇ ರೀತಿಯಾಗಿ ಮಾಡಿಕೊಂಡು ಒಳ್ಳೊಳ್ಳೆ ಕಸ್ಟಮರ್ ಬರ್ತಾ ಇದ್ದಾರೆ. ನಮಗೂ ಕೂಡ ದುಡಿಮೆ ಇರಬೇಕಲ್ವ, ಒಂದು ಖರ್ಚಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಆಗಿರ್ಬೋದು. ಹಾಗಾಗಿ ನೀವು ಕೂಡ ಖಂಡಿತವಾಗ್ಲೂ ಮಾಡಿ. ದೇವಸ್ಥಾನಗಳಿಗೆ ಹೋಗೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ವಾರದಲ್ಲಿ 1 ಟೈಮ್ ಆದರೂ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅದರಿಂದ ತಿಳಿಸ್ತೀನಿ. ನಾನು ಸರಳವಾಗಿ ಮನೆಯಲ್ಲಿ ಈ ರೀತಿಯಾಗಿ ಪೂಜೆಯನ್ನು
ಮಾಡಿಕೊಂಡಿದ್ದೆ. ಇವತ್ತು ಗುರುವಾರ ಆಗಿತ್ತು. ಮತ್ತು ಈ ಒಂದು ಪವರ್ಫುಲ್ ಮಂತ್ರವನ್ನು ಯಾವ ಸಂದರ್ಭದಲ್ಲಿ ಹೇಳಬೇಕಂದ್ರೆ, ನೀವು ಬೆಳಗ್ಗೆ ಅನುಕೂಲ ಇದ್ದರೆ ಬೆಳಗ್ಗೆ ಹೇಳಬಹುದು, ಸಂಜೆ ಅನುಕೂಲ ಇದ್ದರೆ ಸಂಜೆ ಹೇಳ್ಬೋದು. ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ನೀವು ಹೇಳ್ಕೊಳ್ಬಹುದು. ನಿಮಗೆ ಆದರೆ ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ಮೊದಲಿಗೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪವನ್ನು ಮಾಡಿದ ನಂತರದಲ್ಲಿ ಆಮೇಲೆ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ದಂಡನಾಥಾಯಿ ನಮೋ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ದಂಡನಾಥಾಯ ನಮಃ. ಓಂ ಶ್ರೀಂ ಐಂ ಗ್ಲೌಂ ದಂಡನಾಥಾಯ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳಿದ್ದೇ ಆದರೆ ತಾಯಿ ದಂಡವನ್ನು ಕೊಟ್ಟು ಅವರ ನಿಮ್ಮ ಶತ್ರುಗಳನ್ನು ಧ್ವಂಸ ಅನ್ನುವಂಥದ್ದನ್ನು ಮಾಡ್ತಾಳೆ. ತಾಯಿ ನಿಮಗೆ ತುಂಬ ಒಳ್ಳೆಯ ಅನುಗ್ರಹವನ್ನು ಮಾಡ್ತಾಳೆ ಅಂತಲೇ ಹೇಳ್ಬೋದು. ವಾರಾಹಿಯನ್ನು ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ. ನಾವು ಕೂಡ ವಾರಾಹಿಯನ್ನು ನಂಬಿ ನಮಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ಹಾಗೆ ನಮಗೂ ಕೂಡ ಎಲ್ಲ ತಾಯಿ ಒಳ್ಳೆಯದನ್ನು ಮಾಡ್ತಾಳೆ ಅಂತೇಳಿ ಎಲ್ಲ ನಮ್ಮ ಕಷ್ಟಗಳನ್ನು ತಾಯಿಯ ಪಾದಕ್ಕೆ ಅರ್ಪಿಸೋಣ. ತಾಯಿ ಅದರಿಂದ ನಮಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾಳೆ. ಕಷ್ಟದಿಂದ ಕಾರಣ ಸುಖದ ದಾರಿಯನ್ನು ತೋರ್ತಾಳೆ ಅನ್ನೋದನ್ನು